ಈ ಸಲ ಏನು 24-25 ಬಜೆಟ್ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 15ನೇ ಬಜೆಟನ್ನು ತಮ್ಮ 15ನೇ ಬಜೆಟನ್ನು ಮಂಡಿಸಿದ್ದಾರೆ. ಅವರು ಅವಧಿಯಲ್ಲಿ ಅವರು ಮಂಡಿಸಿರುವ ಬಜೆಟ್ ಇದು ನಾವು ಸಾಮಾಜಿಕ ಮತ್ತು ಅಭಿವೃದ್ಧಿ ಎರಡನ್ನೂ ಸರಿದೂಗಿಸ್ಕೊಂಡು ನಾವು ಮಂಡಿಸಿದಂಥ ಬಜೆಟ್ ಇದು. ಇದರಲ್ಲಿ ನಮ್ಮ 5 ಗ್ಯಾರಂಟಿಗಳನ್ನ ಕೂಡ ನಾವು ಹಣ ಕೊಟ್ಟಿದ್ದೀವಿ. ಇದಲ್ಲದೆ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಹಣವನ್ನು ಒದಗಿಸುವ ಮೂಲಕ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಏನು ಅನ್ಯಾಯ ಮಾಡಿದೆ, ವಿರೋಧ ಪಕ್ಷದವರು BJPಯವರು ಕೇಳ್ತಾ ಇದ್ರು, ನಾವು ಏನು ದೆಹಲಿಯಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಿ ಬಂದೀವಿ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, 14ನೇ ಕಮಿಷನ್ನಿಂದ 15 ಕಮಿಷನ್ಗೆ ನಮಗೆ ಜಾಸ್ತಿ ಆಗಬೇಕಾಗಿತ್ತು ಅನುದಾನ 62,000 ಕೋಟಿ ರೂಪಾಯಿ ನಮಗೆ ಕಡಿಮೆ ಬಂದಿದೆ. ಬಜೆಟ್ ಗಾತ್ರ ಜಾಸ್ತಿ ಆದರೂ ಕೂಡ ನಮಗೆ ಆ ಜಾಸ್ತಿ ಆದ ಪ್ರಮಾಣ ಮೇಲೆ ನಮ್ಗೆ ಹಣ ಬರಬೇಕಾಗಿತ್ತು. GSTಯಲ್ಲಿ ನಮಗೆ ಜಾಸ್ತಿ ಹಣ ಬರಬೇಕಾಗಿತ್ತು, ಇಷ್ಟು ಕೊರತೆ ಆಗಿದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ ಜೊತೆಗೆ ತಾವೇನು ಶ್ವೇತಪತ್ರ ಹೊರಡಿಸ್ತೀರಂತೆ ಭಾಳ ಕೇಳ್ತಿದ್ರು ಭಾಳ ಸಲ. ಈ ಬಜೆಟ್ನಲ್ಲಿ ಆ ಶ್ವೇತಪತ್ರವನ್ನು ಒಳಗೊಂಡಂಥ ಬಜೆಟ್ ಇದು. ಅದಕ್ಕೆ BJPಯವರು 10 ನಿಮಿಷಕ್ಕಿಂತ ಜಾಸ್ತಿ ಕುಂಡಿರಲಿಲ್ಲ. ಬಂದರು ನೋಡಿದ್ರು ಅದನ್ನೆಲ್ಲನೂ ಅವರು ಎಲ್ಲ ಬಂಡವಾಳ ಹೊರಗೆ ಬೀಳಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಯಾಕಂದ್ರೆ ಫ್ಲೋರ್ ಆಫ್ ದ ಹೌಸ್ ಬಜೆಟ್ನಲ್ಲಿ ಇವತ್ತು ಸಲ ಹೇಳಕ್ಕೆ ಸ್ಟಾರ್ಟ್ ಆಗಿ ಸುಳ್ಳು ಹೇಳಕ್ಕೆ ಬರೋಂಗಿಲ್ಲಲ್ಲ. ಅಲ್ಲಿ ಬಂಡವಾಳ ಬಯಲಾಗ್ತದೆ ಅಂತ ಇವತ್ತು ಅಲ್ಲಿಂದ ಪಲಾಯನ ಆದರೂ ಇವತ್ತೊಂದು ದಿವಸ ಓಡೋದ್ರಲ್ಲಿಂದ. ಹೀಗಾಗಿ ಇದು ಎಲ್ಲ ಒಂದು ಗ್ಯಾರಂಟಿಗಳನ್ನ ಹಣ 56,000 ಕೋಟಿ ಕೊಡೋದಲ್ಲದೆ ಎಲ್ಲ ವರ್ಗಗಳ ಜನರಿಗೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಕಿಲ್ನಲ್ಲಿ ಇವತ್ತು ಹಣ ಕೊಡ್ತಾ ಇದ್ದೀವಿ. STಯಲ್ಲಿ ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ, SCಯಲ್ಲಿ ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ. ಆಮೇಲೆ ನೀರಾವರಿ ಯೋಜನೆಗಳು ಮತ್ತು ಬೆಂಗಳೂರು ಅಭಿವೃದ್ಧಿ ಹಿಡ್ಕೊಂಡು ಎಲ್ಲ ಥರ ಇವತ್ತೊಂದು ಸಹ ಈ ಇದರಲ್ಲಿ ಇವತ್ತೊಂದು ಸಹ ಅನುದಾನವನ್ನು ಕೊಟ್ಟಿದ್ದೀವಿ. ಈಗಾಗಲೇ ತಾವು ನೋಡಿದ್ದೀರಿ, ಎಲ್ಲನೂ ಕೂಡ ನಿಮ್ಮ ಮಾಧ್ಯಮದಲ್ಲೂ ಕೂಡ ಬಂದಿದೆ. ವಿಜಯಪುರಕ್ಕೂ ಕೂಡ ಈಗ ಆಲ್ಮೇಲೆಗೆ ತೋಟಗಾರಿಕೆ ಕಾಲೇಜ್ ಆಯಿತು. ಇವತ್ತು ನಾವು ಭಾಳ ದಿನಗಳ ಹಿಂದೆ ನಾವು ಅದನ್ನು ಆಟಂಗಾಳ ಫುಡ್ ಪಾರ್ಕ್ ಇದೆಲ್ಲ ಫುಡ್ ಪಾರ್ಕ್ ಆಯಿತು. ಇವತ್ತು ಬಸವನ ಬಾಗೇವಾಡಿಗೆ ಪ್ರಾಧಿಕಾರ ಆಯಿತು. ಹೀಗೆ ಎಲ್ಲವನ್ನು ವಿಜಯಪುರಕ್ಕೂ ಕೂಡ ಏನು ಅನುಕೂಲ ಆಗಬೇಕು ಅದೆಲ್ಲವೂ ಕೂಡ ಇವತ್ತೊಂದು ಆಗ್ತದೆ. ಉತ್ತರ ಕರ್ನಾಟಕಕ್ಕೆ ಸುಮಾರು ಒಂದು ದೊಡ್ಡ ಒಂದು ಇಂಡಸ್ಟ್ರಿಯಲ್ಲಿ ನೋಡು ನಾವು ಧಾರವಾಡನಲ್ಲಿ 6,000 ಕೋಟಿ ರೂಪಾಯಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೋಡನ್ನು ಇವತ್ತೊಂದು ದಿವಸ ಮಾಡ್ತಾಯಿದ್ದೀವಿ. ಹೀಗಾಗಿ ಎಲ್ಲ ವಿಚಾರಗಳನ್ನ ಒಳಗೊಂಡಂಥ ಒಂದು ಬಜೆಟ್ ಇದೆ ಇವತ್ತೊಂದು ದಿವಸ. ಇನ್ನೂ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಲಸಗಳನ್ನ, ಯಾಕಂದ್ರೆ ಮುಂದಿನ ವರ್ಷದಲ್ಲಿ ಇವತ್ತು ಕೂಡ ನಮ್ಮ ಫಿಸ್ಕಲ್ ಡಿಸಿಪ್ಲಿನನ್ನು ನಾವೆಲ್ಲೂ ಕೂಡ ಆರ್ಥಿಕ ಶಿಸ್ತು ಏನಿದೆ ಆ ಶಿಸ್ತನ್ನು ಮೀರಿ ಹೋಗಿಲ್ಲ. ಒಂದೇ ರೆವೆನ್ಯೂ ಡೆಫಿಸಿಟಿಗೆ ಅನಿವಾರ್ಯವಾಗಿ ಆಯಿತು. ಯಾಕಂದರೆ ಕೇಂದ್ರ ಸರ್ಕಾರದಿಂದ ಹಣ ಬಂದಿದ್ದರೆ ನಮ್ಮ ರೆವೆನ್ಯೂ ಡೆಫಿಸಿಟ್ ಆಗುವಂಥ ಪ್ರಶ್ನೆ ಬರ್ತಿರಲಿಲ್ಲ. 14,000 ಕೋಟಿ ಕೇಂದ್ರ ಸರ್ಕಾರದ ಹಣ ಬರಲಾರ್ದಕ್ಕೆ ನಮಗೆ ತುಂಬ ರೆವೆನ್ಯೂ ಡೆಫಿಸಿಟ್ ಆಯಿತು. 16,000 ಕೋಟಿ, ಇವರು 62,000 ಕೋಟಿ ರೂಪಾಯಿ ಇದ್ದರೆ ನಮ್ಗೆ 50,000 ಕೋಟಿ ಸರ್ಪ್ಲಸ್ ಆಗ್ತಿತ್ತು. ನಾವು ಸಾಲ ತಗೋದು ಕಡಿಮೆ ಆಗ್ತಿತ್ತು. ಎಲ್ಲದಕ್ಕೂ ಕಾರಣ ಯಾರು? ಕೇಂದ್ರ ಸರ್ಕಾರ, BJP ಸರ್ಕಾರ, ನರೇಂದ್ರ ಮೋದಿಯವರು 24 MPಗಳನ್ನ ಇಟ್ಕೊಂಡು ಇವತ್ತು ರಾಜ್ಯಕ್ಕೆ ಇವ್ರು ತುಂಬ ಏನು ಮಾಡಲಿಕ್ಕೆ ಆಗಿಲ್ಲ. ಇವತ್ತೊಂದು ದಿವಸ ಬರೀ ಇಲ್ಲೇ ಬಂದು ಅಲ್ಲಿ ಹೋಗಿ ಬಾಯಿ ತೆಗೆಯುವಂಥ ತಾಕತ್ತಿಲ್ಲ ಏನ್ರಿ. ಇಲ್ಲಿ ಬಂದು ಅಸೆಂಬ್ಲಿ ಕೂತು ಕೇಳುವಂಥ ಪೇಷನ್ಸು ಇಲ್ಲ. ಓಡೋಗ್ಬಿಟ್ರೆ ನೀನು 10 ನಿಮಿಷನಾಗ ಹೊರಗಡೆ ಬಂದು ಅರೆ ಒಳಗೆ ಹೇಳ್ಬೇಕು. ಅದು ಒಳಗೆ ಹಾಡಬೇಕಾಗಿತ್ತು. ಹೊರಗಡೆ ಬಂದು ಹಾಡ್ಬೇಕು. ಒಳಗೆ ವಿಧಾನಸಭೆ ಒಳಗೆ ಕೂತು ಹಾಡಬೇಕಾಗಿತ್ತು. ಇದು ಸುಳ್ಳು, ಇದು ಏನಿದೆ, ಇದು ಹೆಂಗಿದೆ ಅಂತ ಹೇಳ್ಬೇಕಾಗಿತ್ತು. ವೈಟ್ ಪೇಪರ್, ಶ್ವೇತಪತ್ರ ಪ್ರಕಟಣೆ ಮಾಡಿಬಿಟ್ಟಿವಿ ನಾವು. ಥ್ಯಾಂಕ್ ಯು, ಧನ್ಯವಾದಗಳು. ಯಡಿಯೂರಪ್ಪನವ್ರಿಗೆ ಹೇಳ್ರಿ, 2018ರಾಗ ಸನ್ಮಾನ್ಯ ಯಡಿಯೂರಪ್ಪನವ್ರ ನೀವು ಈ ರಾಜ್ಯದ ಜನತೆಗೆ 606 ಭರವಸೆಗಳನ್ನು ಕೊಟ್ಟಿದ್ರಿ. ಎಷ್ಟು? 606. ಆ 606ನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು 50 ಭರವಸೆಗಳನ್ನು ಮಾತ್ರ ಈಡೇರಿಸಿದ್ರು. 550 ಭರವಸೆಗಳು ಈಡೇರಿಸಿದಾಗ 10% ಆಗಲಿಲ್ಲ. 2013ರಲ್ಲಿ ಸಿದ್ದರಾಮಯ್ಯನವರು 65 ಭರವಸೆ ಕೊಟ್ಟಿದ್ವಿ. 158 ಭರವಸೆ ಈಡೇರಿಸೋದಲ್ಲದೆ ಮತ್ತೆ 30 ಯೋಜನೆಗಳನ್ನು ತೊಗೊಂಡ್ಬಿಡಿ. ಈಗ 5 ಗ್ಯಾರಂಟಿಗಳ ಬಗ್ಗೆ ನಾವು ವಿಶೇಷವಾಗಿ ಹೇಳಿದ್ದೀವಿ. 5 ಗ್ಯಾರಂಟಿನ ಮಾಡಿದ್ದೀವಿ. ಯಡಿಯೂರಪ್ಪನವರು ಮೊದಲು ನೀವು ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ನೀವೇನು ಮಾಡಿದ್ದೀರ ಅಂಥೇಳಿ.
ಬೇರೆಯವ್ರಿಗೆ ಟೀಕೆ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಹೇಳಿದ್ರು ರಕ್ತದಲ್ಲೇ ಬಂದು ಕೊಡ್ತೀನಿ, 1.5 ಲಕ್ಷ ಕೋಟಿ ಹಣ ನಾನು ಕೃಷ್ಣಗೆ ಕೊಡದಿದ್ದರೆ ಹುಬ್ಬಳ್ಳಿಯಲ್ಲಿ ಅದೇನು ಜನಜಾಗೃತಿ ಭಾಷಣ ಎಲ್ಲ ಕಡೆ ಕ್ಲಿಪ್ಪಿಂಗ್ ಬೇಕಾದ್ರೆ ನಾನು ಕೂಡ ಕೊಡ್ತೀನಿ. ಈಗ R&Rಗೆ ನಾವು ಮುಖ್ಯಮಂತ್ರಿಗೆ ಹೇಳಿದ್ದೀವಿ, ಒಂದು ಮೀಟಿಂಗನ್ನು ಕರಿತಾ ಇದ್ದಾರೆ. ಹಿಂದೆನೂ ಕೂಡ ಅವ್ರಿಗೆ ಪ್ರೆಸೆಂಟೇಷನ್ ಮಾಡಿದ್ದೀವಿ. ಅದು 5 ಇಯರ್ಸು 8 ಇಯರ್ಸು ಸ್ಲ್ಯಾಬ್ಸನ್ನು ಮಾಡಿಕೊಂಡು R&Rಗೆ ಕೂತು ಹಣವನ್ನು ಕೊಡುವಂಥದ್ದು ಕೆಲಸ ಆಗ್ತದೆ, ಅದನ್ನು ಕೂಡ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿ ಅಂತ ಹೇಳ್ರಿ, ಆಗಲಿಲ್ಲಲ್ಲ, ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ. 19,000 ಕೋಟಿ ರೂಪಾಯಿ ಇವತ್ತೊಂದು ದಿವಸ ನಮ್ಮ ನೀರಾವರಿಗೆ ಹಣ ಕೊಟ್ಟಿದ್ದೀವಿ. ಸರ್, ಈಗ ಬಸವರಾಜ ಅಧಿಕಾರ ಆಗಿದೆ ಸರ್, ಅಲ್ಲಿ ಶರಣರು ಬಹಳಷ್ಟು ಶರಣಗಳ ಇದನ್ನ ಅವೆಲ್ಲವೂ ಅವತ್ತೊಂದು ದಿವಸ ಸ್ವಾಭಾವಿಕವಾಗಿ ಬಸವಾದಿ ಶರಣರು ಎಲ್ಲರದು ಬರ್ತದೆ. ಬಸವಣ್ಣ ಅಂದ್ರೆ ಹುಟ್ಟಿದ ಜನ್ಮ ನೀಡಿದ ಸ್ಥಳ ಅಷ್ಟೇ ಅಲ್ಲ, ಬಸವಾದಿ ಶರಣರದ್ದು ಎಲ್ಲನೂ ಕೂಡ ಅಲ್ಲಿ ಬರ್ತದೆ. ಎಲ್ಲವನ್ನ ಕೂಡ ರಕ್ಷಣೆ ಮಾಡುವ ಅಷ್ಟೇ ಅಲ್ಲದೆ ಪುನರ್ಜೀವನ ಮಾಡೋದು, ರಕ್ಷಣೆ ಮಾಡಿ ಪುನಶ್ಚೇತನ ಮಾಡುವಂಥ ಕೆಲಸ ಎಲ್ಲನೂ ಕೂಡ ಆಗ್ತದೆ. ಈಗ ಮೊದಲು 24 hours ಬೇಡ ಸ್ವಾಮಿ, 13 ದಿವಸ ಕೊಡ್ತಾ ಇದ್ದಾರೆ, ಸ್ವಲ್ಪ ಪ್ರಾಕ್ಟಿಕಲ್ ಹೋಗಿ. ಅದಕ್ಕೆ ಈಗ ಮೊದಲು ದಿವಸಕ್ಕೊಮ್ಮೆ ನೀರು ಕೊಡೋಣಂತೆ, 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ನೀರು ಕೊಡೋಣಂತೆ. ಈಗ 24 hours ಆಮೇಲೆ ಮಾತಾಡೋಣ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ. ಈಗ 13 ದಿವಸಕ್ಕೊಮ್ಮೆ ನೀರು ಹೋಗ್ತಾ ಇದೆ. ಯಾಕಂದರೆ ಏನಾಗ್ತದೆ, ಈ ಓಲ್ಡ್ ವರ್ಲ್ಡಿಂದು ಅದ್ರ ಮೇಲೆ ಪ್ರೆಷರ್ ಬೀಳ್ತದೆ. ಅದ್ರ ಮೇಲೆ ಪ್ರೆಷರ್ ಬರೋದ್ರಿಂದ ಒಂದು ದಿವಸ ಇದು ಆಗ್ತದೆ. ಈ ಓಲ್ಡ್ ವರ್ಲ್ಡಿಂದು ಲೋಡ್ ಇರಲಿಲ್ಲ ಆ ಯೋಜನೆ ಮೇಲೆ. ಹೀಗಾಗಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಈಗ ನಾವು ಸದ್ಯ ನಮ್ಮ ಪರಿಸ್ಥಿತಿ ಒಂದು ದಿವಸ ಪ್ರಾಕ್ಟಿಕಲ್ ಆಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀರನ್ನು ಕೊಡುವಂಥ ಕೆಲಸ ಮಾಡ್ತೀವಿ ನಾವು. ಅದು ಜೈನ್ ಕಂಪನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.